ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ, ನಾವೆಲ್ಲ ಇವತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ಹಳ್ಳಿಕಾರ ಜನಾಂಗದ ಸಮಾವೇಶ ನಡೀತಾ ಇತ್ತು. ಅದು ನಡೆದಿತ್ತು ಎಲ್ಲ ಕುಲ ಬಾಂಧವರೆಲ್ಲ ಸೇರಿ, ಮುಖಂಡರೆಲ್ಲ ಸೇರಿ ಇದು ಒಂದು ಸಮಾವೇಶ ಮಾಡಿದ್ರು. ಇಲ್ಲಿ ಅಂತಂದ್ರೆ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಪೂರ್ಣಿಮಾ ಕನ್ವೆನ್ಷನ್ ಹಾಲಲ್ಲಿ ಈ ಒಂದು ಸಮಾವೇಶ ಇತ್ತು. ಇಲ್ಲಿ ತುಂಬಾ ಜನ ಸೇರಿದ್ರು. ಎಲ್ಲ ನಮ್ಮ ಹಳ್ಳಿಕಾರ ಕುಲ ಬಾಂಧವರು ಎಲ್ಲೆಲ್ಲಿ ಇದ್ದಾರೋ ಎಲ್ಲ ಊರುಗಳಿಂದನೋ, ಎಲ್ಲ ಬಸ್ಗಳನ್ನ ಬಿಟ್ಟಿದ್ರು. ಎಲ್ಲ ಊರುಗಳಿಂದನೋ ತುಂಬಾ ಜನ ಸಾಗರಣೆ ಈ ಒಂದು ಸಮಾವೇಶಕ್ಕೆ ಹರಿದು ಬಂತು ಅಂತಾನೆ ಹೇಳ್ಬೋದು. ಮತ್ತೆ ಅದ್ರ ಜೊತೆಯಲ್ಲಿ ಇನ್ನೂ ವಿಶೇಷತೆ ಏನಂತ ಅಂದ್ರೆ, ಎಲ್ಲ ಕುಲ ಬಾಂಧವರು, ನಮ್ಮ ಹಳ್ಳಿಕಾರ ಜನಾದವರು ಪೂಜೆ ಮಾಡ್ತಕ್ಕಂತ ಎಲ್ಲ ದೇವರುಗಳನ್ನ ಕೂಡ ಇಲ್ಲಿ ಕರೆಸಿದ್ರು. ಎಲ್ಲ ಊರುಗಳಿಂದನೂ ಕೂಡ ದೇವರುಗಳು, ಮನೆ ದೇವರುಗಳು ಕೂಡ ಇಲ್ಲಿ ಬಂದಿತ್ತು. ತುಂಬಾನೇ ಚೆನ್ನಾಗಿತ್ತು ನೋಡ್ಲಿಕ್ಕೆ. ಹೂವಿನ ಅಲಂಕಾರ ಮತ್ತೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಎಲ್ಲ ತರ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ರು. ನೋಡ್ಲಿಕ್ಕೆ ತುಂಬಾನೇ ಸಂತೋಷ ಆಯ್ತು. ಎಲ್ಲ ಜನಗಳು ಒಂದೇ ಕಡೆ ಸೇರಿ ಮತ್ತೆ ನಮ್ಮ ಎಲ್ಲ ಇದು ಉದ್ಘಾಟನೆಗೂ ಕೂಡ ಡಿ.ಕೆ. ಶಿವಕುಮಾರ್, ಮಾಜಿ ಸಿ.ಎಂ. ವೀರಪ್ಪ ಮೊಯ್ಲಿ ಮತ್ತೆ ಸರ್ ರಾಮಲಿಂಗಾರೆಡ್ಡಿ ಮತ್ತೆ ತುಂಬಾ ಒಳ್ಳೆ ಮುಖಂಡರುಗಳು, ನಮ್ಮ ರಾಜಕೀಯ ಮುಖಂಡರುಗಳು ಕೂಡ ಇಲ್ಲಿ ಸೇರಿದ್ರು. ಮತ್ತು ಅದರ ಜೊತೆನಲ್ಲಿ ಹಳ್ಳಿಕಾರ ಜನಾಂಗದ, ಹಳ್ಳಿಕಾರ ತಳಿಗಳ ಹಸುಗಳ ಬಗ್ಗೆ ಇರೋ ಎಲ್ಲ ದಾಖಲಾತಿಗಳು ಮತ್ತೆ ಅದರ ಉಪತಳಿಗಳನ್ನ ಇಲ್ಲಿ ಎಲ್ಲ ತರ ಪೋಸ್ಟರ್ಗಳನ್ನ ಹಾಕಿದ್ರು. ಅದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಇತ್ತು. ಹಳ್ಳಿಕಾರ ಹಸುಗಳು ಅಂತಂದ್ರೆ ತುಂಬಾನೇ ಫೇಮಸ್ಸು. ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಹಸುಗಳು ಕಂಡು ಬರ್ತವೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಇತ್ತು. ಮತ್ತೆ ಹಳ್ಳಿಕಾರ ಹಸುಗಳ ತಳಿಗಳಲ್ಲಿ ಉಪತಳಿಗಳನ್ನು ಕೂಡ ಇಲ್ಲಿ ಯಾವ್ದು ಅಂತ ಎಲ್ಲ ಇನ್ಫಾರ್ಮೇಶನ್ ಇತ್ತು. ಅದ್ರ ಜೊತೆನಲ್ಲಿ ಹಳ್ಳಿಕಾರ ಜನಾಂಗದ ಬಗ್ಗೆ ಇರೋ ವೀರ ನಾಯಕರುಗಳು, ಅದ್ರ ಇಂದಿನ ನಾಯಕರುಗಳು, ಅದರದ್ದು ಇತಿಹಾಸ ಕೂಡ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇತ್ತು. ಅದ್ರ ಜೊತೆನಲ್ಲಿ ಹಳ್ಳಿಕಾರ ಸಮಾವೇಶದಲ್ಲಿ ಹಳ್ಳಿಕಾರ ಒಂದು ಹಸುವಿನ ಒಂದು ನಮ್ಗೆ ಸ್ಟಾಂಪ್ ಕೂಡ ಹಿಂದೆ ದೊರೀತಾ ಇತ್ತು. ಅದನ್ನು ಕೂಡ ಹಾಕಿದ್ರು. ಸೊ ನಮ್ಗೆ ಎಲ್ಲ ಹಳ್ಳಿಕಾರ ಹಸುಗಳು ಅಂತ ಹಿಡಿದು ಹಳ್ಳಿಕಾರ ಜನಾಂಗದ ಬಗ್ಗೆ ಮತ್ತೆ ಇಂದಿನ ಇತಿಹಾಸದ ಬಗ್ಗೆ ಎಲ್ಲ ಕಡೆ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಕಲೆಕ್ಟ್ ಮಾಡಿ ಒಂದು ನಮ್ಗೆ ಪರಿಚಯಿಸೋಕ್ಕೋಸ್ಕರ ಇಲ್ಲಿ ಹಾಕಿದ್ರು. ಇದರಿಂದ ನಮ್ಗೆ ಎಷ್ಟೋ ನಮ್ಮ ಜನಾಂಗ, ನಮ್ಮ ಜಾತಿ ಬಗ್ಗೆ ನಮ್ಗೆ ಎಷ್ಟೋ ಗೊತ್ತಿರಲಿಲ್ಲ. ಇದನ್ನೆಲ್ಲ ನಮ್ಗೆ ತಿಳ್ಕೊಂಡಿದ್ದು ತುಂಬಾನೇ ಚೆನ್ನಾಗಿ ಅನ್ನಿಸ್ತು. ಅದರ ಜೊತೆಯಲ್ಲಿ ಅಲ್ಲಿ ಕನಕ ನಾಯಕರು, ನಮ್ಮ ಅಂದ್ರೆ ಆನ್ಸಿಸ್ಟರ್ಸ್ಗಳು, ನಮ್ಮ ಜನಾಂಗದ ನಾಯಕರುಗಳು ಮತ್ತೆ ಅಧ್ಯಕ್ಷರುಗಳು, ಹಳೆಯ ಅಧ್ಯಕ್ಷರುಗಳು ಮತ್ತೆ ಸಮಾವೇಶದ ಬಗ್ಗೆ ಎಲ್ಲ ಕಡೆ ಇನ್ಫಾರ್ಮೇಶನ್ ಇಲ್ಲಿತ್ತು.
ಹಸುಗಳು ಮತ್ತೆ ದನಗಳು ಕೂಡ ಎಲ್ಲ ಊರಿಂದನೂ ಕರ್ಸಿದ್ರು. ತುಂಬಾನೇ ಚೆನ್ನಾಗಿತ್ತು. ನಮ್ಮ ಹಳ್ಳಿಕಾರ ಹಸುಗಳನ್ನ ನೋಡಿ ತುಂಬಾ ಖುಷಿ ಆಯ್ತು. ನಾವು ಅದ್ರ ಜೊತೆ ಎಲ್ಲ ಫೋಟೋಸ್ ಎಲ್ಲ ತಗೊಂಡು ಮತ್ತೆ ಎಲ್ಲ ಹಸುಗಳನ್ನ ಎಲ್ಲ ಕಡೆಯಿಂದನೂ ನೋಡ್ಕೊಂಡು ಮತ್ತೆ ಅದ್ರ ಜೊತೆಯಲ್ಲಿ ನಮ್ಮ ಹಿಂದಿನ ಆನ್ಸಿಸ್ಟರ್ಸ್ ಯೂಸ್ ಮಾಡ್ತಾ ಇದ್ದಕ್ಕಂಥ ಅಂತ ವಸ್ತುಗಳನ್ನೂ ಕೂಡ ಇಲ್ಲಿ ಸಮಾವೇಶದಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ರು. ಅದೇ ಕಡೆ ಲೈಕ್ ಆದರೆ ಅಗ್ರಿಕಲ್ಚರ್ಗೆ ಅಂದರೆ ಅಗ್ರಿಕಲ್ಚರು ಫಾರ್ಮರ್ಸ್ಗಳು ಯಾವುದ್ಯಾವುದು ರೈತರುಗಳು ಯೂಸ್ ಮಾಡ್ತಾ ಇದ್ದಿದ್ದು, ರೈತರುಗಳ ಮನೆಯಲ್ಲಿ ಉಪಯೋಗಿಸ್ತಕ್ಕಂತಹ ಎಲ್ಲ ವಸ್ತುಗಳು ಕೂಡ ಅಲ್ಲಿ ಇಟ್ಟಿದ್ರು. ಸೊ ಇವಾಗ ಎಲ್ಲ ತುಂಬ ಚೇಂಜ್ ಆಗೋಗ್ಬಿಟ್ಟಿದೆ. ಸೊ ಇವಾಗಿನ ಜನಾಂಗದ ಅಂದರೆ ಇವಾಗಿನ ಪೀಳಿಗೆಯವರು ಇದನ್ನೆಲ್ಲ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇದು ತುಂಬಾ ನಮಗೆ ಖುಷಿ ಕೊಡ್ತು ಮತ್ತು ನಮಗೆ ಎಷ್ಟೋ ತಿಳುವಳಿಕೆನೂ ಕೂಡ ಬಂತು. ಅವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಕ್ಕಂಥ ವಸ್ತುಗಳನ್ನೆಲ್ಲ ನೋಡಿ ನಮಗೆ ಎಷ್ಟೋ ವಸ್ತುಗಳ ಬಗ್ಗೆ ಇನ್ನೂ ಅಂದರೆ ಕಾಯಿನ್ಗಳನ್ನೂ ಕೂಡ ಇಟ್ಟಿದ್ರಲ್ಲಿ, ಹಳೆ ಕಾಲದ ಕಾಯಿನ್ಗಳು ಮತ್ತು ಹಸುಗಳಿಗೆ ಮತ್ತು ದನಗಳಿಗೆ ಎಮ್ಮೆಗಳಿಗೆ ಆಗ್ತಾ ಇದ್ದಕ್ಕಂತಹ ಯೂಸ್ ಮಾಡ್ತಕ್ಕಿದ್ದಂಥ ವಸ್ತುಗಳನ್ನೂ ಕೂಡ ಇಲ್ಲಿಟ್ಟಿದ್ರು. ಎಷ್ಟೋ ವಸ್ತುಗಳ ಬಗ್ಗೆ ನಮಗೆ ಇನ್ನೂ ಐಡಿಯಾನೇ ಇಲ್ಲ, ಗೊತ್ತೇ ಇಲ್ಲ. ಇಲ್ಲಿ ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಅದೇ ಏನೇನಕ್ಕೆ ಯೂಸ್ ಮಾಡ್ತಾ ಇದ್ರು, ಇದನ್ನೇನಕ್ಕೆ ಯೂಸ್ ಮಾಡ್ತಾ ಇದ್ರು, ಅದರ ಹೆಸರುಗಳು ಕೂಡ ನಮಗೆ ಎಷ್ಟೊಂದು ಹೆಸರುಗಳು ಕೂಡ ಗೊತ್ತಿಲ್ಲ. ಸೊ ಅದನ್ನೆಲ್ಲ ತಿಳ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.